ಗಣಿ ಮಂತ್ರಿ ಮಲ್ಲಣ್ಣನ ದಯೆ ಕ್ವಾರಿ ಖದೀಮರು ಫುಲ್ ಖುಷಿಯಾಗಿದ್ದಾರೆ. ಗಣಿ ಇಲಾಖೆಯಲ್ಲಿ ಮಹಾಗರಣಕ್ಕೆ ಸರ್ಕಾರವೇ ನೀಡುತ್ತಾ ಕಾನೂನಿನ ರಕ್ಷೆ. 7,000 ಕೋಟಿ ದಂಡದ ಹಣ ಮಾಫಿ ಮಾಡಿದ್ದರ ಹಿಂದಿನ ಮರ್ಮವೇನು? ಇದು ಒಂದು ಸರ್ಕಾರದ ಅತ್ಯಂತ ಪ್ರಭಾವಿ ಸಚಿವರಿಗೆ ಸಂಬಂಧಪಟ್ಟ ಅತಿ ದೊಡ್ಡ ಬ್ರೇಕಿಂಗ್. ಗಣಿ ಮಂತ್ರಿ ಮಲ್ಲಣ್ಣನ ದಯೆ ಕ್ವಾರಿ ಖದೀಮರಿಗೆ ದಿಲ್ ಖುಷ್. ಗಣಿ ಇಲಾಖೆಯಲ್ಲಿ ಮಹಾಗರಣಕ್ಕೆ ಸರ್ಕಾರವೇ ಅವರ ತಲೆ ಮೇಲೆ ಅಭಯ ಹಸ್ತ ಇಡುತ್ತಾ 7,000 ಕೋಟಿ ದಂಡದ ಹಣ ಮಾಫಿ ಮಾಡಿದ್ದರ ಹಿಂದಿನ ಮರ್ಮ ಏನು? ಹಾಗಾದ್ರೆ ಗ್ಯಾರಂಟಿ ನಷ್ಟ ತುಂಬೋದಕ್ಕೆ ಖದೀಮರ ಜೊತೆ ಕೈ ಜೋಡಿಸ್ತಾ ಗಣಿ ಇಲಾಖೆ. ಟನ್ನಿಗೆ ಬರೀ 140 ರೂಪಾಯಿ ದಂಡ ಕಟ್ಟಿದ್ರೆ 100 ಕ್ರಿಮಿನಲ್ ಕೇಸ್ಗಳು ಖುಲಾಸೆ. ಕ್ವಾರಿ ಮಾಲೀಕರ ಲಾಬಿಗೆ ಮಣಿದು ಅಕ್ರಮವೆಲ್ಲ ಸಕ್ರಮ ಆಗೋಯ್ತಾ? ಅತ್ಯಾಚಾರ ಸಂಸ್ಕಾರ ಆದ್ರೆ ಏನ್ರಿ ಕತೆ? ಗ್ಯಾರಂಟಿ ನಷ್ಟ ಸರಿದೂಗಿಸೋದಕ್ಕೆ ಬಾರಾಕ್ ಖೂನ್ ಮಾಫ್. ಕ್ವಾರಿ ಮಾಲೀಕರು ಮಾಡಿದ ಪಾಪ ಕೃತ್ಯಕ್ಕೆ ಕಾನೂನಿನ ರಕ್ಷೆ. ನಿಯಮ ತಿದ್ದುಪಡಿ ಮಾಡಿ ಕ್ವಾರಿ ಕ್ರಷರ್ ಅಕ್ರಮ ಸಕ್ರಮ ಆಗುತ್ತೆ. ಗಣಿ ಮಂತ್ರಿ ಮಲ್ಲಣ್ಣನ ದಯೆ ಕ್ವಾರಿ ಖದೀಮರು ಫುಲ್ ಖುಷು. ಎಂತಹ ವರ್ತಮಾನದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಲ್ವಾ? ಗಣಿ ಇಲಾಖೆಯಲ್ಲಿ ಮಹಾಗರಣಕ್ಕೆ ಸರ್ಕಾರವೇ ಸಾಥ್ ಕೊಡುತ್ತಾ ಅಥವಾ ಕೊಟ್ಟಿದೆಯಾ ಅನ್ನೋ ಪ್ರಶ್ನೆಗಳು ಉದ್ಭವಗೊಂಡಿದ್ದಾವೆ. ಗಣಿ ಇಲಾಖೆ, ಭೂವಿಜ್ಞಾನ ಇಲಾಖೆ, ತೋಟಗಾರಿಕೆ ಇಲಾಖೆ ನೋಡ್ಕೊಳ್ಳಪ್ಪ ಮಲ್ಲಣ್ಣ ಅಂತ ಹೇಳಿ ಕಳಿಸಿದ್ರೆ ಸಣ್ಣಾಟಿಕೆನಾ? ಅತಿ ದೊಡ್ಡ ಇಲಾಖೆ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಈ ತರಹದೊಂದು ಲೋಕೋಪಯೋಗಿ ಇಲಾಖೆ ಬಿಟ್ಟರೆ ಅತಿ ದೊಡ್ಡ ಇಲಾಖೆ ಅಂದ್ರೆ ಇದೆ. ಸರ್ಕಾರಕ್ಕೆ ಬರಬಹುದಾದ ಭಾರಿ ಪ್ರಮಾಣದ ವರಮಾನಗಳಲ್ಲೊಂದು ಇಲಾಖೆ ಇದು. ಈ ಇಲಾಖೆಯ ಗಣಿ ಕಳ್ಳರಿಗೆ, ಪ್ರಕೃತಿ ಚೋರರಿಗೆ, ನಿಸರ್ಗ ಖದೀಮರಿಗೆ ಹಾಗಾದ್ರೆ ಸಾಥ್ ಕೊಡ್ತಾ ಈ ಇಲಾಖೆ. 108 ಪ್ರಶ್ನೆಗಳು 100 ರೀತಿಯಲ್ಲಿ ಉದ್ಭವಗೊಂಡಿದೆ. ಗ್ಯಾರಂಟಿ ನಷ್ಟ ತುಂಬೋದಕ್ಕೆ ಖದೀಮರ ಜೊತೆ ಕೈ ಜೋಡಿಸ್ತಾ ಹಾಗಾದ್ರೆ ಗಣಿ ಇಲಾಖೆ. ನೀವು ತೋಡಿಕೊಂಡ ಸ್ವಂತ ಚರಂಡಿ ನೀವೇ ಸ್ವಯಂಕೃತವಾಗಿ ಅಥವಾ ಸ್ವಯಂಕೃತ ಅಪರಾಧದ ಭಾಗವಾಗಿ ನೀವೇ ತೋಡ್ಕೊಂಡಿರೋದು ಗ್ಯಾರಂಟಿ ಸ್ಕೀಮ್ ಅನ್ನೋದು. ನೀವು ತೋಡಿಕೊಂಡ ಬಾವಿಗೆ ಮಣ್ಣು ಮುಚ್ಚೋದಕ್ಕೆ ಗಣಿ ಇಲಾಖೆಯನ್ನ ಬಳಸಿಕೊಳ್ತಾ ಈ ಸರ್ಕಾರ ಅನ್ನೋ ಪ್ರಶ್ನೆ ಸಮಾಜದಲ್ಲಿ ಉದ್ಭವಗೊಂಡಿದೆ. 10 ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಸಂಪನ್ಮೂಲದ ಕ್ರೋಢೀಕರಣದ ಹೆಸರಿನಲ್ಲಿ ಯಾವ ಆಯ್ಕೆಗಳೂ ಇಲ್ಲದೆ ಇದ್ದಾಗ ಈ ಇಲಾಖೆಗೆ ಹೋಗಿ ಅಲ್ಲೊಂದು ತಟ್ಟು ನೋಡೋಣ, ಉದುರ್ಲಿ ಅನ್ನೋ ಉದ್ದೇಶ ಇವರದ್ದ. ಈ ತರಹದಲ್ಲೂ ಕೂಡ ಚರ್ಚೆಗಳು ಆರಂಭಗೊಂಡಿದೆ. SS ಮಲ್ಲಿಕಾರ್ಜುನ ಸಾಹೇಬ್ರೆ ತಮ್ಮ ಕೈಯಲ್ಲಿ ಭೂವಿಜ್ಞಾನ ಇದೆ, ತೋಟಗಾರಿಕೆ ಇದೆ, ಗಣಿ ಇದೆ. ಈ ಎಲ್ಲ ಇಲಾಖೆಗಳು ಇದರ ಚಂದ ನೋಡಿ ಅಂತ ಹೇಳಿ ಬಿಟ್ಟಿರೋದಲ್ಲ. ನಿಮ್ಮ ಹೆಗಲ ಮೇಲೆ ದೈತ್ಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಕಾನೂನಾತ್ಮಕವಾದ ಈ ಹಿಂದೆ ಇದೇ ಮಲ್ಲಿಕಾರ್ಜುನ್ ಸಾಹೇಬರ ಕುಟುಂಬದ ವಿರುದ್ಧ ನಿಯಮ ಉಲ್ಲಂಘನೆಯ ಹೆಸರಿನಲ್ಲಿ ಒಂದಷ್ಟು ದಂಡಗಳು ಬಿದ್ದಿತ್ತು. ಅವೆಲ್ಲವೂ ಕೂಡ ನೆನಪಾಗ್ತಾ ಇದೆ ಈ ಸಂದರ್ಭದಲ್ಲಿ. ಗ್ಯಾರಂಟಿ ನಷ್ಟ ತುಂಬೋದಕ್ಕೆ ಖದೀಮರ ಜೊತೆ ಕೈ ಜೋಡಿಸ್ತಾ ಗಣಿ ಇಲಾಖೆ ಬೇಲಿಯ ಎದ್ದು ಮೇಯ್ದಂಗಲ್ವಾ ಇದು? ಟನ್ನಿಗೆ ಬರೀ 140 ರೂಪಾಯಿ ದಂಡ ಕಟ್ಟಿದ್ರೆ 100 ಕ್ರಿಮಿನಲ್ ಕೇಸುಗಳು ಖುಲಾಸೆ. 100 ಕ್ರಿಮಿನಲ್ ಕೇಸುಗಳು. ಸೊ ಇದು ಹಿಂಗಾದ್ರೆ ನಮ್ಮ ಕಾನೂನಿನ ಮೇಲೆ ನಂಬಿಕೆಗಳು ಹುಟ್ಕತಾವ? ಸಮಾಜಕ್ಕೆ ಕೊಡೋ ಸಂದೇಶ ಏನು? ಕ್ವಾರಿ ಮಾಲೀಕರ ಲಾಬಿಗೆ ಮಣಿದು ಅಕ್ರಮವೆಲ್ಲ ಸಕ್ರಮ. ಕ್ವಾರಿ ಮಾಲೀಕರ ಲಾಬಿ ಅಂತಿಂತಹದ್ದಲ್ಲ. ಪ್ರಕೃತಿ ವಿರುದ್ಧದ ಲಾಬಿಗಳು, ನಿಸರ್ಗದ ವಿರುದ್ಧದ ಲಾಬಿಗಳು. ಆ ಲಾಬಿಗೆ ಮಣಿದು ಅಕ್ರಮವೆಲ್ಲ ಸಕ್ರಮ. ಒಂದು ಅತ್ಯಾಚಾರ ಸಂಸ್ಕಾರ ಆಗೋದಿಲ್ಲ. ಅತ್ಯಾಚಾರ ಅತ್ಯಾಚಾರವೇ. ರಾಜ್ಯದಲ್ಲಿ ಏನು ನಡೀತಾ ಇದೆ? ರಾಜ್ಯದಲ್ಲಿ ನಡೀತಿರೋದೇನು? ಒತ್ತಡಕ್ಕೆ ಮಣಿದು ಅಕ್ರಮಗಳನ್ನು ಸಕ್ರಮ ಮಾಡ್ತೀರಿ. ನಿಮ್ಮ ಕಾನೂನಿನ ಚೌಕಟ್ಟಿನ ಅಧಿಕಾರ ಮತ್ತು ನಿಮ್ಮ ಕೈಯಲ್ಲಿರ್ತಕ್ಕಂತಹ ಪವರನ್ನು ಬಳಸಿ ನಿಮ್ಮ ಕಣ್ಣು ಮುಂದೆ ನಡೆದಿರುವ ಹಸಿ ಅಕ್ರಮವನ್ನು ಸಕ್ರಮ ಎಂದು ಬಿಂಬಿಸೋದಕ್ಕೆ ನಿಮ್ಮ ಆತ್ಮಸಾಕ್ಷಿಗಳು ಹೆಂಗೆ ಒಪ್ಕೊಳ್ತು? ಕಾನೂನಿನ ಚೌಕಟ್ಟು ಜೊತೆಗೆ ನಿಮ್ಮ ಕೈಯಲ್ಲಿರೋ ಅಧಿಕಾರ, ರಾಜ್ಯವನ್ನು ಆಳ್ತಾ ಇದ್ದೀರಿ ಅನ್ನುವಂಥ ಉನ್ಮಾದಕ್ಕೆ ಬಿದ್ದೇನಾದರೂ ಅಕ್ರಮವನ್ನು ಸಕ್ರಮ ಮಾಡೋದಕ್ಕೆ ಹೊರಟಿದ್ದೀರಾ? ಇಲ್ಲಿಗೆ ಮುಗ್ದಿಲ್ಲ ಈ ಕರ್ಮಕಾಂಡ. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಗಣಿ ಇಲಾಖೆಯ ಬಹುದೊಡ್ಡ ಕರ್ಮಕಾಂಡವನ್ನು. ಬಗೆದಷ್ಟು ಬೆಚ್ಚಿ ಬೀಳಿಸುವ ಮತ್ತಷ್ಟು ಕರ್ಮಗಳು ಬಟಾಬಯಲಾಗಿದೆ. ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಬಿಚ್ಚಿಡ್ತಾ ಇದೆ ಗಣಿ ಇಲಾಖೆಯ ಬಹುದೊಡ್ಡ ಸ್ಕ್ಯಾಮ್. ಅಲ್ಲಿ ಯಾರೋ ಹೇಳಿದ್ರು, ಇವ್ರು ಯಾರೋ ಹೇಳಿದ್ರು, ಅದನ್ನ ಸ್ಕ್ರೀನ್ನಲ್ಲಿ ಮೆತ್ತೋ ವಿಚಾರದಲ್ಲಿ ಫ್ರೀಡಂ ಟಿವಿ ಎಂದೂ ಇಲ್ಲ. ಬದಲಾಗಿ ಅತ್ಯಂತ ನಿಖರ ಮಾಹಿತಿಯನ್ನ
ತೋರಿಸ್ತಾ ಇದ್ದೀವಿ. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಗಣಿ ಇಲಾಖೆಯ ಬಹುದೊಡ್ಡ ಕರ್ಮಕಾಂಡ. ಒಂದು ಗ್ಯಾರಂಟಿ ಸರ್ಕಾರದ ಇತಿಹಾಸದಲ್ಲಿ ಎಂದು ಕಂಡು ಕೇಳರಿಯದ ಮಹಾಕರ್ಮಕಾಂಡ ಆಯಿತು. ಸಿದ್ದರಾಮಯ್ಯರ ಕ್ಯಾಬಿನೆಟ್ನ ಪ್ರಭಾವಿಗಳು ತಲೆ ಕೆಡಿಸಿಕೊಳ್ಳಬೇಕಾದ ಸುದ್ದಿ ಇದು. ಪ್ರತಿ ಟನ್ನಿಗೆ ವಿಧಿಸಬೇಕಿದ್ದ 800 ರೂಪಾಯಿ ದಂಡವನ್ನು ಕೇವಲ 140 ರೂಪಾಯಿಗೆ ಇಳಿಸೋದು ಅಂದ್ರೆ, ಅಕ್ರಮ ಒತ್ತುವರಿ ಮಾಡಿ ಗಣಿಗಾರಿಕೆ ನಡೆಸಿದ್ದ ಖದೀಮರಿಗೆ ಶಿಕ್ಷೆಯಿಂದ ಪಾರು ಮಾಡೋ ಪ್ರಯತ್ನನ. ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿದ್ದ 100 ಪ್ರಕರಣಗಳು ಖುಲಾಸೆ. ಈ ಹಿಂದೆ ಗಣಿ ಅಕ್ರಮ ಮಾಡಿದ್ರೆ 5 ಪಟ್ಟು ದಂಡ ವಿಧಿಸಲಾಗ್ತಾ ಇತ್ತು. ಆ ತರಹದ ಅಕ್ರಮಿಗಳಿಗೂ ಕೂಡ ಭಯ ಹುಡ್ಕೋತಾ ಇತ್ತು. ಜೊತೆಗೆ ಅವರಿಗೆ ಕಾನೂನಿನ ಅರಿವು, ಅವರಲ್ಲಿ ಏನೋ ಒಂದು ತರಹದ ಭಯ, ಅವರ ವಿರುದ್ಧ ಕ್ರಮಗಳಾಗ್ತಾ ಇತ್ತು. ಈಗ ಹಂಗಲ್ಲ, ಹೆಂಗೋ ನೀನು ಬಚಾವಾಗೋಗು ಅಂತ. ನೀನು ಕಟಕಟೆಯಲ್ಲಿ ನಿಲ್ಲಬೇಡ, ಮಾಡಿರುವ ಕರ್ಮಕ್ಕೆ ನಿನಗೆ ಶಿಕ್ಷೆ ಇಲ್ಲ, ನಿನಗೆ ನಾವು ಮಾಫಿ ಕೊಡ್ತಾ ಇದ್ದೀವಿ. ಏನು ದೊಡ್ಡ ಹೃದಯ ನಿಮಗೆ! ಇಷ್ಟು ವಿಶಾಲ ಇದ್ರೆ ಮಕ್ಕಳು ಮೈದಾನದಲ್ಲಿ ಆಟ ಆಡ್ದಂಗೆ ನಿಮ್ಮ ಹೃದಯದಲ್ಲಿ ಬಂದು ಆಟ ಆಡ್ಕೊಂಡು ಹೋಗ್ತಾರೆ. ಈ ವೈಶಾಲ್ಯ ಬೇಡ. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಗಣಿ ಇಲಾಖೆಯ ಬಹುದೊಡ್ಡ ಕರ್ಮಕಾಂಡ. ಗಣಿ ಮಂತ್ರಿ ಮಲ್ಲಿಕಾರ್ಜುನ್ ಸಾಹೇಬ್ರೆ, ಸಕ್ರಮವಾಯಿತು ಅಕ್ರಮ ಜಲ್ಲಿ. ನೋಡಿ, ಗಣಿ ಮಂತ್ರಿ ಮಲ್ಲಿ ಸಕ್ರಮವಾಯಿತ ಅಕ್ರಮದ ಜಲ್ಲಿ. ಮೊನ್ನೆ ಜಮೀರ್ ಕೈಯಲ್ಲಿ ಬಯಸಿಕೊಂಡಿದ್ದ ಮಲ್ಲಣ್ಣನ ಇಲಾಖೆಯಲ್ಲಿ ದೊಡ್ಡ ಹಲ್ಚಲು. ಅರಣ್ಯ ಸರ್ಕಾರಿ ಭೂಮಿಯಲ್ಲಿ ಕಲ್ಲು ಲೂಟಿ ಮಾಡಿದವರಿಗೆ ಸರ್ಕಾರದಿಂದ ಬಂಪರ್ ಆಫರ್. ಪ್ರಕೃತಿಯ ಮೇಲೆ ಅತ್ಯಾಚಾರ ಎಸಗಿದವರಿಗೆ, ಜಲ್ಲಿ ಕಲ್ಲುಗಳನ್ನ, ನಿಸರ್ಗದ ಹೃದಯವನ್ನ ಬಗೆದವರಿಗೆ ಮಾಫಿ ಕೊಡ್ತೀರಿ ನೀವು. ಇದೆಂತಹ ನಿರ್ಭಾವುಕ ಸರ್ಕಾರ ಅಂತ ಹೇಳಿ ನಾಳೆ ದಿನ ಜನ ಸಂತೆಯಲ್ಲಿ ನಿಂತ್ಕೊಂಡು ಮಾತನಾಡ್ತಾರೆ. ನಿಮ್ಮದು ನಿರ್ಭಾವುಕ ಹೃದಯ. ಪ್ರಕೃತಿಯ ವಿರುದ್ಧ ಆಟ ಆಡದವರಿಗೆ ಮಾಫಿ ಕೊಡ್ತೀರಿ. ಅರಣ್ಯ ಸರ್ಕಾರಿ ಭೂಮಿಯಲ್ಲಿ ಕಲ್ಲು ಲೂಟಿ ಮಾಡಿದವರಿಗೆ ಸರ್ಕಾರದಿಂದ ಬಂಪರ್ ಆಫರ್. ಬಂಪರ್ ಆಫರ್, ಬೊನಾಜಾ. ನಿಯಮಗಳಿಗೆ ತಿದ್ದುಪಡಿ ತಂದು ಕ್ವಾರಿ ಮಾಲೀಕರ ಪಾಪಕೃತ್ಯಕ್ಕೆ ಅಧಿಕೃತ ಮುದ್ರೆ. ನಾಳೆ ದಿನ ಪೋಕ್ಸೋ ಪ್ರಕರಣಕ್ಕೂ ಕೂಡ ಹಿಂಗೆ ತರಲ್ಲ ಅನ್ನೋದು ಏನು ಗ್ಯಾರಂಟಿ? ಅತ್ಯಾಚಾರ ಅನಾಚಾರಗಳೆಲ್ಲವೂ ನಿಮ್ಮ ಭಾಷೆಯಲ್ಲಿ, ನಿಮ್ಮ ವ್ಯಾಖ್ಯಾನದಲ್ಲಿ ಅದೊಂದು ಸಂಸ್ಕಾರ ಆಗುವುದಾದ್ರೆ, ಈ ಕಟುಕರಿಗೆ ಭಯ ಹುಟ್ಟೋದು ಯಾವಾಗ? ಅವರ ಸುತ್ತಲಿದ್ದಂತಹ ಕಾನೂನು ಸಂಕೋಲೆಗಳನ್ನು ಸಡಿಲಿಸ್ತೀರಿ, ಅವರನ್ನು ಕಟಕಟೆಗೆ ತರೋದಿಲ್ಲ, ಬದಲಾಗಿ ಅವರನ್ನು ನೀವು ಪಾರು ಮಾಡ್ತೀರಿ ಅನ್ನೋದಾದ್ರೆ ನೀವು ಸೊಸೈಟಿಗೆ ಸಾರ್ತಿರೋ ಸಂದೇಶ ಏನು? ವಿಪಕ್ಷದವರ ಬಾಯಲ್ಲಿ ಅದು ಯಾವ ದೊಡ್ಡ ಸೈಜಿನ ಇಡ್ಲಿ ಇಟ್ಕೊಂಡವರೋ ಗೊತ್ತಿಲ್ಲ. ಪ್ರತಿ ಟನ್ನಿಗೆ ವಿಧಿಸಬೇಕಿದ್ದ 800 ರೂಪಾಯಿ ದಂಡವನ್ನು ಕೇವಲ 140ಕ್ಕೆ ಇಳಿಸಿದ ಭಾರತದಲ್ಲಿ ವಿಶೇಷವಾದ ಸರ್ಕಾರ, ವಿಶೇಷವಾದ ರಾಜ್ಯದಲ್ಲಿ. ನಿಜಕ್ಕೂ ಕೂಡ ಇದನ್ನು ಹೆಂಗೆ ನಕಾರಾತ್ಮಕವಾಗಿ ವ್ಯಾಖ್ಯಾನಿಸಬೇಕು ಅರ್ಥ ಆಗ್ತಾ ಇಲ್ಲ. ಪ್ರತಿ ಟನ್ನಿಗೆ ವಿಧಿಸಬೇಕಿದ್ದ 800 ರೂಪಾಯಿ, ಆ ದಂಡವನ್ನು ಕೇವಲ 140 ರೂಪಾಯಿಗೆ ಇಳಿಸಿದ್ದಾರೆ. ನೇರವಾಗಿ ಸರ್ಕಾರ ಕೇವಲ ಒಂದು ಇಲಾಖೆಯಲ್ಲ, ಆ ಇಲಾಖೆಯನ್ನು ನಿಭಾಯಿಸುವಂತಹ ಅಥವಾ ಆ ಇಲಾಖೆಯ ನಿಯಂತ್ರಣ ಮಾಡುವಂತಹ ಸರ್ಕಾರ ಅಕ್ರಮ ಒತ್ತುವರಿ ಮಾಡಿ ಗಣಿಗಾರಿಕೆ ನಡೆಸಿದ್ದ ಖದೀಮರಿಗೆ ಶಿಕ್ಷೆಯಿಂದಲೂ ಕೂಡ ಮುಕ್ತಿ ಸಿಕ್ಕಿದೆ. ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿದ್ದ 100 ಪ್ರಕರಣಗಳು ಖುಲಾಸೆ. ಈ ಹಿಂದೆ ಗಣಿ ಅಕ್ರಮ ಮಾಡಿದ್ರೆ 5 ಪಟ್ಟು ದಂಡ ವಿಧಿಸಲಾಗ್ತಾ ಇತ್ತು. ಆದರೆ ಈಗ ಕಾನೂನು ತಿದ್ದುಪಡಿ, ಅಲ್ಲೊಂದು ಪರಿಷ್ಕರಣೆ ಮಾಡಲಾಗಿದೆ. ಅದನ್ನು ಮಾಡಿ ಅಕ್ರಮ ಸಕ್ರಮ ಆದೇಶವನ್ನು ಹೊರಡಿಸಲಾಗಿದೆ. ಒಟ್ಟಾರೆ ಇದು ಒಂದು ಸರ್ಕಾರದಿಂದ ಜನ ನಿರೀಕ್ಷೆ ಮಾಡಿರಲಿಲ್ಲ. ರಾಜ್ಯವನ್ನು ಆಳುವಂತಹ ಸರ್ಕಾರ, ರಾಜ್ಯದ ಅಭಿವೃದ್ಧಿಗೆ ಕಾರಣ ಆಗಬೇಕಿರುವಂತಹ ಸರ್ಕಾರ, ರಾಜ್ಯದ ವಿಕಸನಕ್ಕೆ ಕಾರಣ ಆಗಬೇಕಿದ್ದ ಸರ್ಕಾರ ಮಾಡಿದ ಕೆಲಸನ ಇದು. 2018ರ ಡ್ರೋನ್ ಸರ್ವೆಯಲ್ಲಿ ಬಯಲಾಗಿದ್ದ 153 ಮಿಲಿಯನ್ ಮೆಟ್ರಿಕ್ ಟನ್ ಲೂಟಿಯ ಸತ್ಯವನ್ನ ಈ ಘಳಿಗೆ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಆ ಲೂಟಿಯ ಸತ್ಯವನ್ನ ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ. 2018ರ ಡ್ರೋನ್ ಸರ್ವೆಯಲ್ಲಿ ಬಯಲಾಗಿದ್ದ 153 ಮಿಲಿಯನ್ ಮೆಟ್ರಿಕ್ ಟನ್ ಲೂಟಿಯ ಕಥೆ ಇದು. 7 ರಿಂದ 10 ಸಾವಿರ ಕೋಟಿ ದಂಡ ಕಟ್ಟಬೇಕಿದ್ದ ಮಾಲೀಕರ ಕರ್ಮಕಾಂಡ. ಕ್ವಾರಿ ಗುತ್ತಿಗೆ ರದ್ದು ಮಾಡುವ ಬದಲು ಬಿಡಿಗಾಸು ಪೆನಾಲ್ಟಿ ಕಟ್ಟಿ ಪಾರಾಗೋದಕ್ಕೆ ಅವಕಾಶ. ಕ್ಯಾಬಿನೆಟ್ ನೋಟು ಮಂಡಿಸಿ ರಾಜ್ಯಪಾಲರ ಅಂಕಿತ ಹಾಕಿಸುವಲ್ಲಿ ಮಲ್ಲಣ್ಣ ಯಶಸ್ವಿಯಾಗಿದ್ದು, ಆಪರೇಷನ್ ಡ್ರೋನ್ ಸಾರ್ವಜನಿಕ ಆಸ್ತಿ ನುಂಗಿದವರಿಗೆ ಶಿಕ್ಷೆ ನೀಡುವ ಬದಲು ಮನ್ನಾ ಮಾಡಿ ಕಳಿಸಿದ್ರು. 2018-19ನೇ ಸಾಲಿನಲ್ಲಿ 2438 ಗಣಿ ಪ್ರದೇಶಗಳಲ್ಲಿ ನಡೆದಿದ್ದ ಅಕ್ರಮ. ಈ ಸರ್ವೆಯಲ್ಲಿ ಸ್ಫೋಟಕ ಹಗರಣಗಳು ಪತ್ತೆಯಾಗಿದ್ದವು. ಎಲ್ಲ ಕಡೆ ಸರ್ಕಾರ ಕೊಟ್ಟ ಜಾಗದ ಜೊತೆ ಬೇರೆ ಕಡೆಯಲ್ಲೂ ಗಣಿಗಾರಿಕೆ ಮಾಡಲಾಗಿದೆ ಅನ್ನೋದು ಡ್ರೋನ್ ಬಿಚ್ಚಿಟ್ಟಿದ್ದ ಸತ್ಯ. ಅದು
ತಮಗೆ ಕ್ವಾರಿ ಮಾಡೋದಕ್ಕೆ ಕೊಟ್ಟ ಜಾಗವಲ್ಲದೆ ಅಕ್ಕಪಕ್ಕದಲ್ಲೂ ಕ್ವಾರಿ ಮಾಡಿ ಹಣ ಲೂಟಿ ಮಾಡಲಾಗಿತ್ತು. 153 ಮಿಲಿಯನ್ ಮೆಟ್ರಿಕ್ ಟನ್ ಅಕ್ರಮ ಕಲ್ಲುಗಳಿಗೆ ದಂಡ ಕಟ್ಟೋದಕ್ಕೆ ಆದೇಶಿಸಲಾಗಿತ್ತು. ಸುಮಾರು 7,000 ಕೋಟಿ ರೂಪಾಯಿ ದಂಡ ಕಟ್ಟಬೇಕಿದ್ದ ಕ್ವಾರಿ ಕಾಂಟ್ರಾಕ್ಟರ್ಗಳು ಗುತ್ತಿಗೆದಾರರು. ಕುಮಾರಸ್ವಾಮಿ ಸರ್ಕಾರದಲ್ಲಿ 7,000 ಕೋಟಿ ದಂಡ ಕಟ್ಟಿಸಲು ಆದೇಶ ಇತ್ತು. 7,000 ಕೋಟಿ. 2018ರ ಈಚೆಗೆ ಈ ದಂಡದ ಮೊತ್ತ 10,000 ಕೋಟಿಗೂ ಅಧಿಕವಾಗಿತ್ತು. ಕೋಟಿ ದಂಡ ಕಟ್ಟೋದಕ್ಕೆ ಖದೀಮ ಕ್ವಾರಿ ಮಾಲೀಕರ ಹಿಂದೇಟು. ಖದೀಮರು ಸರ್ಕಾರದ ಮೇಲೆ ಲಾಬಿ ಮಾಡಿ ಪರೋಕ್ಷವಾಗಿ ಮನ್ನಾ ಮಾಡಿಸುವಲ್ಲಿ ಸಕ್ಸಸ್. ಇವರ ಕ್ವಾರಿ ಗುತ್ತಿಗೆಗಳನ್ನು ಕ್ಯಾನ್ಸಲ್ ಮಾಡುವ ಬದಲು ಅಕ್ರಮವೇ ಮಾಫಿ. ಬಿಡಿಗಾಸು ಪೆನಾಲ್ಟಿ ಕಟ್ಟಿಸಿಕೊಂಡು ಎಲ್ಲ ಮಾಫಿ ಮಾಡಿದ ಸರ್ಕಾರ. ಎಲ್ಲ ಮಾಫಿ. ನೀನು ಈಗ ಹಿಂಗೆ ಹೇಳ್ತೀನಿ ಅಂತೇಳಿ ಅನ್ಯಥಾ ಭಾವಿಸಬೇಡಿ. ಚರ್ಚಿಗೋ ಮಸೀದಿಗೋ ಹೋಗಿ ಬಂದ ನಂತರ ನೀನೆಲ್ಲ ಪಾಪಕೃತ್ಯಗಳಿಂದಲೂ ಹೊರತಾದ ಮುಗ್ಧ ಬಾಲೆ ಅಂತ ಹೇಳ್ತಾರೆ ಕೆಲ ಚರ್ಚ್ಗಳಲ್ಲಿ. ಹಾಗೆ ಈಗ ಸರ್ಕಾರ ಹಾಡ ಹಗಲೇ ಪ್ರಕೃತಿಯನ್ನು ದೋಚಿದ್ದೀಯ. ನಟ್ಟ ಹಗಲೊತ್ತೆ ನಿಸರ್ಗದ ವಿರುದ್ಧ ಅತ್ಯಾಚಾರ ಎಸಗಿದ್ದೀಯಾ. ನಿನ್ನ ಪಾಪಕೃತ್ಯಗಳೆಲ್ಲವೂ ಮನ್ನಾ ಅಂತ ಹೇಳಿಬಿಟ್ಟಂಗ ಆಯಿತು. ಅಲ್ರಯ್ಯ, ನೀವು ಪರರಾಜ್ಯಕ್ಕೆ ಸಾರುವ ಸಂದೇಶ ಏನು? ಪರರಾಜ್ಯಕ್ಕೆ ಸಾರುವ ಸಂದೇಶ ಏನು? ಗ್ಯಾರಂಟಿ ಸ್ಕೀಮ್ಗಳನ್ನು ಜಾರಿ ಮಾಡಿ ಅಂತ ಹೇಳಿ ವಿಧಾನಸೌಧದ ಬಾಗಿಲಿಗೆ ಯಾರಾದರೂ ಹೆಂಗಸರು ಬಂದು ಅಪ್ಲೈ ಮಾಡಿದ್ರ ಅರ್ಜಿನ? ಇಲ್ಲ. ಆ ಗುಂಡಿಯನ್ನು ಮುಚ್ಚೋದಕ್ಕೆ ಮತ್ತು ಪ್ರಕೃತಿಯನ್ನು ಅಗೆದು ಲೂಟಿ ಮಾಡಿದವರಿಗೆ ರಕ್ಷೆ ಕೊಡ್ತೀರಾ ಅನ್ನೋದಾದರೆ ನಿಜಕ್ಕೂ ಕೂಡ ಅತಿ ಲಜ್ಜೆಗೆಟ್ಟ ನಿರ್ಲಜ್ಜ ಕೃತ್ಯ ಇದು. ನಿರ್ಲಜ್ಜ ಕೃತ್ಯ. ಸಿದ್ದರಾಮಯ್ಯ ಸಾಹೇಬರೇ, ನಿಮ್ಮ ಕ್ಯಾಬಿನೆಟ್ನಲ್ಲಿ ಈ ತರಹದ್ದು ಒಬ್ಬರು ಸಚಿವರು ಇರ್ತಾರ? ಇವೆಲ್ಲವೂ ಕಂಡು ಕಾಣದಂತೆ ಕೂತ್ಕೊಂಡಿದ್ದಾರೋ ಅಥವಾ ತಾತ್ಕಾಲಿಕ ಕಿವುಡರಾಗಿದ್ದಾರೋ ಗೊತ್ತಿಲ್ಲ. 2018ರಲ್ಲಿ ನಿಮಗೆ ವಿಸ್ತೃತವಾಗಿ ಹೇಳಬೇಕು ಅಂದರೆ 2018ರಲ್ಲಿ ಡ್ರೋನ್ ಸರ್ವೆ ಮಾಡ್ತಾರೆ. ಆ ಡ್ರೋನ್ ಸರ್ವೆಯ ಉದ್ದೇಶ ಏನಿದ್ದು ಅಂದರೆ ಸರ್ಕಾರಿ ಭೂಮಿ, ಗಣಿ ಇಲಾಖೆಗೆ ಸೇರಿದ ಭೂಮಿ, ಈ ಎಲ್ಲವನ್ನು ಒಂದು ಸರ್ವೆ ಮಾಡೋದು. ಆ ಸರ್ವೆಯಲ್ಲಿ ಬಂದಿರತಕ್ಕಂತಹ ಭಯಾನಕ ಸತ್ಯ ಇದು. 153 ಮಿಲಿಯನ್ ಮೆಟ್ರಿಕ್ ಟನ್ ಲೂಟಿಯ ಸತ್ಯ ಬಯಲಾಯಿತು. 153 ಮಿಲಿಯನ್. ಒಬ್ಬ ಪ್ರಾಮಾಣಿಕ ಕನ್ನಡಿಗ ಆತ ಈ ವಿಷಯ ಕೇಳಿದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆದೀತು. 153 ಮಿಲಿಯನ್ ಮೆಟ್ರಿಕ್ ಟನ್ ಲೂಟಿಯ ಸತ್ಯ ಇದು. ಅಂತಿಂತ ಕಳ್ಳ ಅಲ್ಲ ಇದು. ಅತಿ ಭಯಾನಕವಾದ ಕಳ್ಳತನ ಇದು. 7ರಿಂದ 10,000 ಕೋಟಿ ದಂಡ ಕಟ್ಟಿಸಬೇಕಿದ್ದ ಮಾಲೀಕರ ಪರೋಕ್ಷ ಲಾಬಿಗೆ ಸರ್ಕಾರ ಶರಣು. ಅವರು ರಾಜಕಾರಣಿ ಮನೆ ಬಾಗಿಲಿಗೆ ಹೋಗಿ ಕೈಕಾಲಿಗೆ ಬಿದ್ರೋ ಏನೋ. ರಾಜ್ಯದ ಜನ, ನೀವೆಲ್ಲರೂ ಚುನಾಯಿತ ಜನಪ್ರತಿನಿಧಿಗಳು. ರಾಜ್ಯದ ಜನ ನಿಮ್ಮನ್ನು ಆಶೀರ್ವಾದ ಮಾಡಿ ವಿಧಾನಸೌಧಕ್ಕೆ ಕಳಿಸಿರೋದು ನಿಮ್ಮ ಕ್ಷೇತ್ರನ ಉದ್ಧಾರ ಮಾಡಿ ಅಂತ ಹೇಳಿ, ನಿಮ್ಮ ಹೆಂಡ್ರು ಮಕ್ಕಳಿಗೆ ರೇಷ್ಮೆ ಸೀರೆ ಉಡಿಸಿ ಅಂತಲ್ಲ. ಅತಿ ಭಯಾನಕ. ಇಷ್ಟು ಮಾಡಿದವರು ನಾಳೆ ದಿನ ರಾಜ್ಯವನ್ನು ಮಾರಾಟ ಮಾಡೋದಿಲ್ಲೇನು? ಇಷ್ಟು ಮಾಡಿದವರು ನಿಮ್ಮ ಕ್ಷೇತ್ರನೇ ನೀವು ಖಾಸಗೀಕರಣ ಮಾಡ್ತೀರಾ? ಅದರಲ್ಲಿ ಯಾವ ಸಂದೇಹಗಳು ಬೇಡ. 7ರಿಂದ 10,000 ಕೋಟಿ ದಂಡ ಕಟ್ಟಬೇಕಿದ್ದ ಮಾಲೀಕರು ಪರೋಕ್ಷ ಲಾಬಿಗೆ ಸರ್ಕಾರ ಶರಣು. 5 ಗ್ಯಾರಂಟಿ ಸ್ಕೀಮ್ಗಳನ್ನು ಜಾರಿ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಹಿಂಗಿದ್ರೂ ಕೂಡ ನಾವು ಬಜೆಟ್ ಮಂಡಿಸ್ತಾ ಇದ್ದೀವಿ ಅಂತ ಹೇಳಿ ವಿಧಾನಸೌಧದ ಮುಖ್ಯ ದ್ವಾರದ ಪಕ್ಕ ಗೋಡೆಗೆ ಹೊರ್ಕೊಂಡು ಹೇಳ್ತೀರಿ. ಇದನ್ನು ವಸೂಲಿ ಮಾಡಿದಿದ್ರೆ ಲೀಲಾಜಾಲವಾಗಿ ಗ್ಯಾರಂಟಿ ಸ್ಕೀಮ್ಗಳನ್ನು ಜಾರಿಗೆ ತರಬಹುದು. ಜೂನಿಗೆ ಕೊಟ್ಟರೆ ಮತ್ತು ಆಗಸ್ಟಿಗೆ ಕೊಡೋದು ನಿಮ್ಮ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ. ಸೆಪ್ಟೆಂಬರಿಗೆ ಒಂದ್ಸತಿ ತಪ್ಪಿ ಏನಾದರೂ ಅಕೌಂಟಿಗೆ ಬಿದ್ದರೆ ಮತ್ತೆ ಕೊಡೋದು ನೀವು ಜನವರಿಗೆ ಮುಂದಿನ ವರ್ಷ. ಇವೆಲ್ಲವೂ ಸರಿದೂಗಿಸಬಹುದಿತ್ತು. ಬದಲಾಗಿ ಪ್ರಭಾವಿಗಳು ಸಣ್ಣ ಧ್ವನಿಯಲ್ಲಿ ಕೈಕಾಲಿಗೆ ಬಿದ್ದು ಮಸಾಜ್ ಮಾಡಿ ಕೇಳ್ಕೊಂಡಾಗ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡಿಕೊಡ್ತೀವಿ ಅಂತೇಳಿ ಮಾಡಿಕೊಟ್ಟಂಗಿದೆ ಇದು. ಕ್ವಾರಿ ಗುತ್ತಿಗೆ ರದ್ದು ಮಾಡುವ ಬದಲು ಬಿಡಿಗಾಸು ಪೆನಾಲ್ಟಿ ಕಟ್ಟಿ ಪಾರಾಗೋದಕ್ಕೆ ಅವಕಾಶ. ಕ್ಯಾಬಿನೆಟ್ ನೋಟು ಮಂಡಿಸಿ ರಾಜ್ಯಪಾಲರ ಅಂಕಿತ ಹಾಕಿಸುವಲ್ಲಿ ಮಲ್ಲಣ್ಣ ಯಶಸ್ವಿ. ಇದಕ್ಕೆ ಉದಾಹರಣೆ ಕೊಡೋದಾದರೆ ಒಬ್ಬ ಪೋಕ್ಸೋ ಪ್ರಕರಣದ ಆರೋಪಿಯನ್ನು ಕೇಳಿ. ನಾನು ಯಾವುದೋ ದುರ್ಮುಹೂರ್ತದಲ್ಲಿ ದುರ್ಗಳಿಗೆಯಲ್ಲಿ ಮಾಡಬಾರದ ಕೆಲಸವನ್ನು ಮಾಡಿಬಿಟ್ಟು ನನಗೆ ಕ್ಷಮೆ ಕೊಡಿ ಅಂತ ಕೇಳಿದಾಗ ಸಬ್ ಇನ್ಸ್ಪೆಕ್ಟ್ರು ಬೆನ್ನು ಸಾವಿರ್ಬಿಟ್ಟು ಇನ್ನೊಂದ್ಸತಿ ಆ ತಪ್ಪು ಮಾಡಬೇಡ ಅಂತ ಕಳಿಸ್ದಂಗಿದೆ. ರಾಜ್ಯದ ಅತಿ ದೊಡ್ಡ ಆದಾಯದ ಮೂಲ ಗಣಿ ಇಲಾಖೆ. SS ಮಲ್ಲಿಕಾರ್ಜುನ ಅವರಿಗೆ ದೊಡ್ಡ ಜವಾಬ್ದಾರಿನೇ ಇದೆ, ದೊಡ್ಡ ಜವಾಬ್ದಾರಿ. ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿಗೆ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಕರ್ನಾಟಕ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ, ಜನರಿಗೆ ಈ ಪಕ್ಷದ ಮೇಲೆ ದೊಡ್ಡ ಮಟ್ಟಗಿನ ನಿರೀಕ್ಷಣೆ ಇದೆ ಬಿಡಿ. ಆದರೆ ಈ ಪಕ್ಷದಲ್ಲೊಬ್ಬ ಪ್ರಭಾವಿ ಸಚಿವರು, ಆ ಪ್ರಭಾವಿ ಸಚಿವರ ಅತಿ ದೊಡ್ಡ ಇಲಾಖೆ, ಆ ಇಲಾಖೆಯಲ್ಲಿ ನಡೆದಿರ್ತಕ್ಕಂತಹ ಮಿಲಿಯನ್ ಗಟ್ಟಲೆ ಟನ್ಗಳ ಕತೆ ಏನು ಸರ್ ಇದು ಕತೆ? ಸರ್, ಇದು ಈ ರಾಜ್ಯ ಸರ್ಕಾರದ ಬಹುದೊಡ್ಡ ಒಂದು ಹಗರಣ ಅಂತಾನೆ ಹೇಳ್ಬೋದು. ರಾಜ್ಯದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧೀನದಲ್ಲಿ ಬರುವ
ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿರುವ ಸುಮಾರು 2145 ಕಲ್ಲು ಗಣಿ ಗುತ್ತಿಗೆ ಪ್ರದೇಶದಲ್ಲಿ OTS ಜಾರಿಯಾಗಿದೆ. ಒನ್ ಟೈಮ್ ಸೆಟ್ಲ್ಮೆಂಟ್ ಇಂದ ಇವ್ರು ಏನ್ ಮಾಡ್ತಿದ್ದಾರೆ, 2018 ಮತ್ತು 19ನೇ ಸಾಲು ಮತ್ತು 20, 21, 22 ಈ ರೀತಿ ಎಲ್ಲಿ ಯಾವ ಗಣಿ ಗುತ್ತಿಗೆ ಪ್ರದೇಶದಲ್ಲಿ ಅಕ್ರಮವಾಗಿ ಮಂಜೂರು ಮಾಡೋದಕ್ಕಿಂತ ಹೆಚ್ಚಿನ ಪ್ರದೇಶದಲ್ಲಿ ಅಥವಾ ಸರ್ಕಾರದ ಖರಾಬು ಅರಣ್ಯ ಪ್ರದೇಶಗಳಲ್ಲಿ ಅಕ್ರಮವಾಗಿ ಗಣಿ ಗಾರಿಕೆ ಮಾಡಿದಂತ ಈ ಪ್ರದೇಶಗಳಲ್ಲಿ ರಾಜಧನದ ಒಟ್ಟು 5 ಪಟ್ಟು ದಂಡ ವಿಧಿಸಲಾಗಿತ್ತು ಸರ್. ಹಾಗಾಗಿ 5 ಪಟ್ಟು ರಾಜಧನದ ದಂಡ ವಿಧಿಸಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 6,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಬರ್ತಿತ್ತು, ರಾಜ್ಯ ಸರ್ಕಾರದ ಖಜಾನೆಗೆ ಬರ್ತಾ ಇತ್ತು. ಆದ್ರೆ ಇದ್ಯಾವುದನ್ನು ಪರಿಗಣಿಸದ ಗಣಿ ಮಾಲೀಕರ ಲಾಭಿಗೆ ಮಣಿದಿರುವಂತ ರಾಜ್ಯದ ಸರ್ಕಾರ ಜೊತೆ ಗಣಿ ಮಾಲೀಕರು ಒತ್ತಾಸೆಗೆ ಗಣಿ ಇಲಾಖೆ ಸಚಿವರಾದಂತ SS ಮಲ್ಲಿಕಾರ್ಜುನ್ ಅವರು ಈ ಪ್ರಕರಣಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತು ಒನ್ ಟೈಮ್ ಸೆಟ್ಲ್ಮೆಂಟ್ಗೆ ಸರ್ಕಾರದಲ್ಲಿ ಆಗುವಂತ ನಷ್ಟವನ್ನು ಪರಿಗಣಿಸದೆ ಗಣಿ ಮಾಲೀಕರ ಪರವಾಗಿ ವರ್ತನೆ ಮಾಡಿದ್ದಾರೆ ಸರ್. ಹಾಗಾಗಿ ಇದೊಂದು ಗಂಭೀರವಾದಂತ ಭ್ರಷ್ಟಾಚಾರ ಅಂತಾನೆ ಹೇಳ್ಬೋದು. ಗಣಿ ಮಾಲೀಕರು ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧವಾಗಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣವನ್ನು ದಾಖಲಿಸಿದರು. ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥ ಆಗುವ ಮುಂಚೆನೆ ಮಾನ್ಯ ಗಣಿ ಸಚಿವರು ವಿಶೇಷ ಆಸಕ್ತಿ ವಹಿಸಿ OTS ನ ಜಾರಿ ಮಾಡೋದ್ರಿಂದ ಗಣಿ ಮಾಫಿಯಾ ಎದ್ದು ಕಾಣಿಸ್ತಾ ಇದೆ ಸರ್. ಹಾಗಾಗಿ ಸರ್ಕಾರ ಈ ಕೂಡಲೇ ಈ ಪ್ರಕರಣವನ್ನು ಹಿಂಪಡೆದು ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿದ್ದಂತ ಹೆಚ್ಚಿನ ರಾಜಸ್ವವನ್ನು ಅಂದ್ರೆ OTP ಅನ್ನು ರದ್ದುಪಡಿಸಿ ಏನ್ ಗಣಿ ಮಾಲೀಕರು ಅಕ್ರಮ ಎಸಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿದ್ರು ಅಷ್ಟು ಹಣವನ್ನು ವಸೂಲಿ ಮಾಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತೇನೆ ಸರ್. ಕಲ್ಲಹಳ್ಳಿ ಅವರ, ಇಲ್ಲಿ ಸರ್ಕಾರ ಮತ್ತು ಗುತ್ತಿಗೆದಾರರ ನಡುವಿನ ಈ ಅನೈತಿಕ ಸಂಬಂಧ, ಈ ಸಂಬಂಧಕ್ಕೆ ಬಲಿ ಆಗ್ತಾ ಇರೋದು ರಾಜ್ಯದ ಜನ ಅಲ್ರಯ್ಯ. ರಾಜ್ಯನ ಉದ್ಧಾರ ಮಾಡಿ ಅಂತ ಹೇಳಿ ಆಡಳಿತ ಕೊಟ್ಟಿರೋದು ಕೈಗಳಿಗೆ, ಅನೈತಿಕತೆಯಿಂದ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಅಲ್ವಲ್ಲ? ಹೌದು ನೋಡಿ, ರಾಜ್ಯ ಸರ್ಕಾರದ ಸಾರ್ವತ್ರಿಕ ತೆರಿಗೆ ಹಣ ಇವತ್ತು ರಾಜ್ಯ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಅನುದಾನ ಒದಗಿಸ್ಲಿಕ್ಕೆ ಯಾವ ಹಂತದಲ್ಲಿ ಪ್ರಯತ್ನ ಮಾಡಬೇಕು ಎಲ್ಲ ಹಂತಗಳಲ್ಲೂ ಪ್ರಯತ್ನ ಮಾಡ್ತಾ ಇದೆ. ಅದರಲ್ಲಿ ಇದೊಂದು ಪ್ರಕರಣ. ಗಣಿ ಇಲಾಖೆಯಿಂದ ಇವತ್ತು ರಾಜ್ಯ ಸರ್ಕಾರಕ್ಕೆ ರಾಜಸ್ವ ತೆರಿಗೆ ಹೆಚ್ಚಿನ ರೀತಿಯಲ್ಲಿ ಸಂಗ್ರಹಣೆ ಆಗ್ಬೇಕಾಗಿತ್ತು. ಈ ಒನ್ ಟೈಮ್ ಸೆಟ್ಲ್ಮೆಂಟ್ ಏನಿದೆ ಇದನ್ನ ಮಾಡದೆ ನೇರವಾಗಿ ಗಣಿ ಮಾಲೀಕರಿಂದ ನಷ್ಟವನ್ನು ವಸೂಲಿ ಮಾಡಿದ್ದಿದ್ರೆ ಸುಮಾರು 6,000 ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಬರ್ತಾ ಇತ್ತು, ರಾಜ್ಯದ ಅಭಿವೃದ್ಧಿಗೆ ಬಳಕೆ ಆಗ್ತಾ ಇತ್ತು. ಆದ್ರೆ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಪರಾಮರ್ಶಿಸಿದೆ. ಗಣಿ ಮಾಲೀಕರ ಲಾಭಿ ಮತ್ತು ಗಣಿ ಮಾಲೀಕರ ಪರವಾಗಿ ವರ್ತನೆ ಮಾಡ್ತಾ ಇದೆ. ಇದು ಬಹಳ ಖಂಡನೀಯ. ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕಾದಂತ ಒಂದು ಪ್ರಕರಣ ಆಗಿದೆ ಸರ್ ಇದು. ಥ್ಯಾಂಕ್ ಯು ದಿನೇಶ್ ಅವರು ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಾರೆ ಹಾಡ ಹಗಲೇ ನಡೆದಿರುವ ರಾಜ್ಯದ ಅತಿ ದೊಡ್ಡ ಕಳ್ಳತನ ಇದು, ಅತಿ ದೊಡ್ಡ ಕಳ್ಳತನ. ಯಾರದೋ ಮನೆ ಮುಂದೆ ಇದ್ದಿದ್ದು ತಂತಿ ಬೇಲಿ ಕದ್ದಿರೋ ಪ್ರಕರಣ ಅಲ್ರಿ ಇದು. ಒಂದು ರಾಜ್ಯದ ಅಭಿವೃದ್ಧಿಗೆ ಕಾರಣ ಆಗಬೇಕಾಗಿದ್ದ ಭಾರಿ ಪ್ರಮಾಣದ ಹಣ, ಆ ಹಣ ಸರ್ಕಾರದ ಬೊಕ್ಕಸಕ್ಕೆ ಹೋಗಿ ಆ ಬೊಕ್ಕಸದ ಹಣ ರಾಜ್ಯದ ಅಭಿವೃದ್ಧಿಗೆ ಖರ್ಚಾಗಬೇಕಿತ್ತು. ತಲೆಗೊಬ್ಬ ತಲೈವ ಅಂದ ಹಾಗೆ ರಾಜ್ಯದಲ್ಲಿ ರಾಜಕಾರಣಿಗಳು ಈ ತರಹದ ಖದೀಮರಿಗೆ ಸಪೋರ್ಟ್ ಮಾಡ್ತಾ ಹೋದರೆ ನೀವು ಸಮಾಜಕ್ಕೆ ಕೊಡೋ ಸಂದೇಶ ಏನು? ನಿಜಕ್ಕೂ ಕೂಡ ರಾಜ್ಯ ಕಂಡು ಕೇಳರಿಯದ ಅತಿದೊಡ್ಡ ಕಳ್ಳತನದ ಪ್ರಕರಣ. ನಿಸರ್ಗ ಚೋರರಿಗೆ ಸರ್ಕಾರವೇ ಸಾಥ್ ಕೊಡುತ್ತೆ ಅನ್ನೋದಾದರೆ ಅದು ನಿಜಕ್ಕೂ ಕೂಡ ದುರಂತ. ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚೋದಕ್ಕೂ ಕೂಡ ಈ ಹಣವನ್ನು ನೀವು ಉಪಯೋಗಿಸಬಹುದಾಗಿತ್ತು. ಕಟ್ಟಕಡೆಯದಾಗಿ ನಿಮ್ಮಲ್ಲಿದ್ದ ಆಯ್ಕೆ ಅದು ಕೂಡ ಮಾಡಲಿಲ್ಲ. ಬದಲಾಗಿ ಮಾಡಿದ್ದೇನು? ಖದೀಮರಿಗೆ, ಚೋರರಿಗೆ, ತಲೆಮಾಸ್ದವರಿಗೆ ನೀವು ಬೆಂಬಲವನ್ನು ಸೂಚಿಸಿದ್ರಿ. ನಿಜಕ್ಕೂ ಕೂಡ ಪ್ರಶ್ನಾರ್ಥಕ ಚಿಹ್ನೆ. ರಾಜ್ಯದ ಜನ ಅನೇಕ ತರಹದಲ್ಲಿ ಅನೇಕ ಮಜಲುಗಳಲ್ಲಿ ಚರ್ಚೆಗಳಾಗ್ತಾ ಇದೆ. SS ಮಲ್ಲಿಕಾರ್ಜುನ ಸಾಹೇಬ್ರೆ, ನಿಮ್ಮ ನಾಲಿಗೆ ಎಷ್ಟು ಉದ್ದ ಇದೆ ಅನ್ನೋದು ಮೊನ್ನೆ ಜಮೀರ್ ಅಹಮ್ಮದ್ರ ವಿರುದ್ಧ ನೀವು ಹರಿಹಾಯ್ದ ಆಕ್ರೋಶಿತ ಸಾಲುಗಳ ಗೊತ್ತಾಯಿತು. ಆ ಉದ್ದತನದ ಪ್ರಾಮಾಣಿಕತೆಯಲ್ಲಿ ಏನಾದರೂ ಸ್ವಲ್ಪ ಉದ್ದ ಇದ್ದಿದ್ರೆ ನಿಜಕ್ಕೂ ಕೂಡ ರಾಜ್ಯ ಮೆಚ್ಚುತ್ತಾ ಇತ್ತು ನಿಮ್ಮನ್ನು. ನಿಮ್ಮ ಮೂಗಿನ ನೇರಕ್ಕೆ ನಡೆದಿರುವಂತಹ ಮಿಲಿಯನ್ ಗಟ್ಟಲೆ ಟನ್ಗಳಷ್ಟು ಕಳ್ಳತನ ಆರೋಪ ಅಥವಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈವರೆಗೂ ಅದರ ವಿಚಾರವಾಗಿ ಯಾವುದಾದ್ರೂ ಒಂದು ಧನಾತ್ಮಕ ನಿರ್ಧಾರ ಇಲ್ಲ. ಬದಲಾಗಿ ಅವರ ಪರವಾಗಿ ನೀವು ನಿಂತುಕೊಂಡ್ರಾ ಎನ್ನುವಂಥ ಪ್ರಶ್ನೆಗಳು ಜೊತೆಗೆ ಆರೋಪಗಳು ನಿಮ್ಮ ಮೇಲಿದೆ. ಪ್ರಯತ್ನಗಳಾಗ್ತಾ ಇದೆ. ಒಟ್ಟಾರೆ ನಿಜಕ್ಕೂ ಕೂಡ ರಾಜ್ಯದ ಇತಿಹಾಸದಲ್ಲಿ ಈ ತರಹದ್ದೊಂದು ಬಹುದೊಡ್ಡ ದೈತ್ಯ ಅಕ್ರಮ ನಡೆದಿರಲಿಲ್ಲ.
ಅದು ಕೂಡ ಕಾಂಗ್ರೆಸ್ ಸರ್ಕಾರದ ಮೇಲೆ ಜನ ಇಟ್ಟುಕೊಂಡಿದ್ದಂತಹ ನಂಬಿಕೆಯ ಮೇಲೆ ಬಿದ್ದಂತಹ ಕೆಂಡ ಇದು. ಈ ಸರ್ಕಾರದಿಂದ ಇನ್ನೇನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ರಾಜ್ಯವನ್ನೇ ಸಮಾಧಿ ಮಾಡುವಂತಹ ಪ್ರಕರಣ, ಆ ಪ್ರಕರಣಕ್ಕೆ ಸಾಥ್ ಕೊಟ್ಟಿದ್ದೆ ಸರ್ಕಾರ ಅನ್ನೋದಾದ್ರೆ ನಿಜಕ್ಕೂ ಕೂಡ ಲಜ್ಜೆಗೆಟ್ಟ ವಿಚಾರ ಇದು. ಇದರ ವಿರುದ್ಧ ಮಾತನಾಡಬೇಕಾಗಿದ್ದ ವಿರೋಧ ಪಕ್ಷದವರು ಈವರೆಗೂ ಚಕಾರ ಎತ್ತುತ್ತಾ ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಪದೇ ಪದೇ ಒಂದು ಮಾತು ಹೇಳ್ತಾರೆ, ಅಲ್ರಿ ಈಗಿನ ಬಿಜೆಪಿಯು ಮತ್ತು ಈಗಿನ ಕಾಂಗ್ರೆಸ್ಸು ಒಂದು ತರಹದ ಅಡ್ಜಸ್ಟ್ಮೆಂಟ್ ಸರ್ಕಾರ. ಅದು ಈ ತರಹದ ವಿಚಾರಗಳು ಮುನ್ನೆಲೆಗೆ ಬಂದಾಗ ನಮಗೆ ಅರ್ಥ ಆಗ್ತಾ ಇದೆ. ವಿರೋಧ ಪಕ್ಷದವರ ಹೆಗಲ ಮೇಲಿರೋ ಜವಾಬ್ದಾರಿ ಏನು? ಆಡಳಿತಾರೂಢ ಪಕ್ಷದ ಎಡವಟ್ಟುಗಳನ್ನು, ಪ್ರಮಾದಗಳನ್ನು ವೈಭವೀಕರಿಸೋದಲ್ವಾ? ಆದರೆ ನೀವು ಮಾಡ್ತಿರೋದೇನು? ನಿಮ್ಮ ಬುಡಕ್ಕೇನಾದರೂ ಬಡದಾಗ ಮಾತ್ರ ಎದ್ದು ನಿಂತ್ಕತ್ತೀರಿ. ರಾಜ್ಯದ ವಿಚಾರ ಅಂತ ಬಂದಾಗ ಇಲ್ಲ. ರಾಜ್ಯದ ಸಾಧಕ ಬಾಧಕ ಮಾರಕತೆಯ ಬಗ್ಗೆ ಮಾತನಾಡೋದಿಲ್ಲ ನೀವುಗಳು. ನಿಮ್ಮ ವೈಯಕ್ತಿಕ ವಿಚಾರಗಳು ಬಂದಾಗ, ನಿಮ್ಮ ವೈಯಕ್ತಿಕ ರಾಜಕಾರಣದ ವಿಚಾರ ಬಂದಾಗ ವಿಧಾನಸೌಧದಲ್ಲಿ ಅದೇನು ಗಂಟ್ಲು ಹರ್ಕತ್ತೀರಿ? ಎಸ್ ಮಲ್ಲಿಕಾರ್ಜುನ ಸಾಹೇಬ್ರೆ, ಅತಿ ದೊಡ್ಡ ಇಲಾಖೆಯನ್ನು ನಿಭಾಯಿಸ್ತಾ ಇದ್ದೀರಿ. ಸೂಕ್ತವಾದ ಇಲಾಖೆನೇ ನಿಮಗೆ ಸಿಗ್ತಾ ಅನ್ನೋ ಪ್ರಶ್ನೆಗಳು ಇತ್ತು ಆರಂಭದಲ್ಲಿ. ಅಂತೂ ಇಂತೂ ನಿಮಗೆ ಸಿಗ್ತಾ ಇಲಾಖೆ, ಸರಿ ಬಿಡಿ. ಆದರೆ ಆ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಈ ದೊಡ್ಡ ಪ್ರಮಾದ, ಇದು ದೊಡ್ಡ ಪ್ರಮಾದ ಅನ್ನೋದಕ್ಕಿಂತಲೂ ದೊಡ್ಡ ಅಧ್ವಾನ ಇದು. ಇದರ ಬಗ್ಗೆ ನೀವು ತೆಗೆದುಕೊಂಡ ಕಾನೂನಾತ್ಮಕವಾದ ಸೂತ್ರಗಳನ್ನು ಹೇಳಿ ಅಂತ ಕೇಳಿದ್ರೆ ಬೆಬ್ಬೆಬ್ಬೆ ಅಂತಾರೆ ಅವ್ರೀಗ. ನಿಮ್ಮ ಗಮನಕ್ಕೆ ಬಂತ ಅಂತ ಕೇಳಿದ್ರೆ ಯೋಚನೆ ಮಾಡಿ ಹ್ಞೂ ಅಂತಾರೆ. ಇದರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರ ಮತ್ತೆ ಹೆಂಗೆ ಇದು ಮುಂದೆ ಅದಕ್ಕೂ ಉತ್ತರಗಳಿರೋದಿಲ್ಲ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಮಾತನಾಡ್ತಾ ಇದ್ರು ಕಲ್ಲಹಳ್ಳಿ ಅವರು, ಹೇಳ್ತಾ ಇದ್ರು ಒಂದು ಸರ್ಕಾರ ಈ ತರಹದ ವಿಚಾರಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಂಡ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅತ್ಯಂತ ಎಸಿನೋ ಗಣಿ ಇಲಾಖೆ ಅಧಿಕಾರಿ ರಂಗಪ್ಪ ಅವರಿಗೂ ಕೂಡ ನಾವು ನಿರಂತರವಾಗಿ ಫೋನ್ ಸಂಪರ್ಕಿಸ್ತಾ ಇದ್ದೀವಿ. ಆದರೆ ಅದು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಉತ್ತರಿಸುವಂತಹ ಪ್ರಯತ್ನವೂ ಕೂಡ ಅಲ್ಲಿಂದ ಆಗ್ತಾ ಇಲ್ಲ. ನಿರಂತರ ಪ್ರಯತ್ನಗಳು ನಮ್ಮಿಂದ ನಡೀತಾ ಇದೆ. ಇದರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ರಯ್ಯ, ಇದೇನಿದು, ಇವೆಲ್ಲದರ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ನಮ್ಮಿಂದ ಆಗ್ತಾ ಇದೆ. ಆದರೆ ನಮ್ಮ ಸಂಪರ್ಕವನ್ನು ಸ್ವೀಕರಿಸೋದಕ್ಕೆ ಅಲ್ಲಿಂದ ತಯಾರಿಲ್ಲ. ಹಾಗಾದರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ವಿರೋಧ ಪಕ್ಷದ ನಾಯಕರುಗಳಿಗೆ ಹೇಳ್ತಾ ಇರೋದು, ನಾಳೆ ದಿನ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದಂತೆ ಅಡ್ಜಸ್ಟ್ಮೆಂಟ್ ಸರ್ಕಾರ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಹೆಗಲ ಮೇಲೆ ಜನ ಕೊಟ್ಟಿರುವಂತಹ ಅಪೋಸಿಷನ್ ಲೀಡರ್ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ. ನಿಮ್ಮ ಕೆಲಸ ನೆಟ್ಟಗೆ ಮಾಡಿ. ಅತಿ ದೊಡ್ಡ ವಿಚಾರ ಇದು, ಅತಿ ದೊಡ್ಡ ಚರ್ಚೆಗೆ ಒಳಗಾಗಬೇಕಾದಂತಹ ವಿಚಾರ. ಭೂವಿಜ್ಞಾನ, ಗಣಿ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಈ ತರಹದ್ದೊಂದು ಕೃತ್ಯನ ನಿಜಕ್ಕೂ ಕೂಡ ಅತಿ ಭಯಾನಕ ಮತ್ತು ಯೋಚನೆಗೆ ಅಥವಾ ಸುದೀರ್ಘ ಚರ್ಚೆಗೆ ಕಾರಣ ಆಗಬೇಕಾಗಿರುವಂತಹ ಪ್ರಕರಣ. ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಎಸ್ ಮಲ್ಲಿಕಾರ್ಜುನ ಅವರು ಪ್ರಭಾವಿ ಸಚಿವರು ಅಂತ ಕರೆಸ್ಕೊತಾರೆ. ಒಬ್ಬ ಸೂಕ್ಷ್ಮ ಜೀವಿ ಅಂತ, ಸೂಕ್ಷ್ಮ ರಾಜಕಾರಣಿ ಅಂತ ಅನ್ಕೊಂಡಿದ್ವಿ ನಾವು. ಸಾಕಷ್ಟು ವಿಚಾರಗಳಲ್ಲಿ ಅವರ ಸುದ್ದಿಗಳು ಬಂದಾಗ ನೋಡಿ, ಈ ಹಿಂದೆ ಎಸ್ ಮಲ್ಲಿಕಾರ್ಜುನ ಅವರು ರಾಜೀನಾಮೆ ಕೊಟ್ಟರು ಅನ್ನುವಂಥ ವಿಚಾರ ಬಂತು. ನಾವು ಒಪ್ಕೊಳ್ಳೋದಕ್ಕೆ ಸಿದ್ಧರಿರಲಿಲ್ಲ. ಅಲ್ರಿ, ಒಬ್ಬ ಸಮರ್ಥ ನಾಯಕ ಯಾಕ್ರಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪ್ರಶ್ನೆ ಮಾಡಿದ್ವಿ. ಅದಾದ ನಂತರ ಸಿದ್ದರಾಮಯ್ಯನವರು ಅದಕ್ಕೊಂದು ಬಹಿರಂಗ ಕ್ಲಾರಿಟಿ ಕೊಟ್ಟರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.